ಕೊನೆಗೂ ಸಚಿವರ ಖಾತೆ ಹಂಚಿಕೆ ಆಗೇ ಬಿಡ್ತು. ಇಂದಲ್ಲ ಇನ್ನೊಂದೇ ಗಂಟೆಯಲ್ಲಿ ಅನೌನ್ಸ್ ಆಗುತ್ತೆ. ಇನ್ನೊಂದೇ ಗಂಟೆಯಲ್ಲಿ ಖಾತೆ ಹಂಚಿಕೆ ಫೈನಲ್ ಆಗುತ್ತೆ. ಖಾತೆ ಹಂಚಿಕೆ ಬಗ್ಗೆ ಸೈಯೊಳ ಬಾಯ್ ಬಿಟ್ಟಂತ ಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನೊಂದೇ ಗಂಟೆಯಲ್ಲಿ ಖಾತೆ ಹಂಚಿಕೆ ಫೈನಲ್ ಲಿಸ್ಟ್ ಕೈ ಸೇರುತ್ತೆ. ಖಾತೆ ಹಂಚಿಕೆ ಬಗ್ಗೆ ಸೈಯುಳ ಬಾಯಿ ಬಿಟ್ಟಂತ ಸಿಎಂ ಡಿಕೆ ಶಿವಕುಮಾರ್ ಅವರು. ಸುಮ್ನಿರಿ, ಹಿಂದೆ ಹಂಚಿಕೆ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಬಾಯಿ ಬಿಟ್ಟಿದ್ದಾರೆ. ಇನ್ನೊಂದು ಗಂಟೆಯಲ್ಲಿ ನಿಮ್ಮ ಕೈ ಸೇರುತ್ತೆ ಸಚಿವರ ಖಾತೆಯ ಪಟ್ಟಿ. ರಾಜಭವನದಿಂದ ಪಟ್ಟಿ ಬರುತ್ತೆ ನೋಡಿ. ಈಗ ಯಾವುದೇ ಬದಲಾವಣೆ ಆಗಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಹಿಂದೆ ಶಾಸಕರಿಗೆ ಯಾವ್ಯಾವ ಖಾತೆ ಇತ್ತು ಅದೇ ಸ್ಥಾನದಲ್ಲೇ ಮುಂದುವರಿತಾರ ಅನ್ನೋದು ಕಾದ್ ನೋಡಬೇಕಾಗಿದೆ. ಕೊನೆಗೂ ಸಚಿವರ ಖಾತೆ ಬಗ್ಗೆ ಬಾಯ್ ಬಿಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಇಂದಲ್ಲ ಇನ್ನೊಂದೇ ಗಂಟೆಯಲ್ಲಿ ಅನೌನ್ಸ್ ಆಗುತ್ತೆ. ರಾಜಭವನದಿಂದ ಲಿಸ್ಟ್ ಹೊರಬೀಳುತ್ತೆ. ಅದೆಷ್ಟೋ ಸರ್ಕಸ್ ಆದ ನಂತರ ಈಗ ಡಿಕೆ ಶಿವಕುಮಾರ್ ಅವರು ಖಾತೆ ಹಂಚಿಕೆ ಬಗ್ಗೆ ಬಾಯ್ ಬಿಟ್ಟಿದ್ದಾರೆ. ಸುಮ್ನಿರಿ, ಹಿಂದೆ ಹಂಚಿಕೆ ಆಗುತ್ತೆ ಅಂತ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಒಂದು ಕಡೆ ಗೊಂದಲದ ಗೂಡಾಗಿದೆ ಸಿಎಂ ಡಿಕೆ ಸಂಪುಟದ ಖಾತೆ ವಿಚಾರ. ಇದರ ಮಧ್ಯೆ ಈಗ ಡಿಕೆ ಶಿವಕುಮಾರ್ ಅವರು ಸಚಿವರ ಖಾತೆ ಹಂಚಿಕೆಯಾಗಿದೆ, ದಯವಿಟ್ಟು ಶಾಂತವಾಗಿರಿ, ರಾಜಭವನದಿಂದ ಪಟ್ಟಿ ಬರುತ್ತೆ ನೋಡಿ ಅಂತಿದ್ದಾರೆ. ಅಧಿವೇಶನ ಇನ್ನೇನು ಸಮೀಪಿಸ್ತಾ ಇದೆ. ಇದರ ಮಧ್ಯೆ ಸಚಿವರ ಖಾತೆ ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದೆ. ಇದರ ಮಧ್ಯೆ ಈಗ ಡಿಕೆ ಶಿವಕುಮಾರ್ ಅವರು ಸಚಿವರ ಖಾತೆ ಹಂಚಿಕೆ ಬಗ್ಗೆ ಕೊನೆಗೂ ಬಾಯ್ ಬಿಟ್ಟಿದ್ದಾರೆ. ಇವತ್ತು ಲಿಸ್ಟ್ ಹೊರಬೀಳುತ್ತೆ ರಾಜಭವನದಿಂದ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ. ಇಂದಲ್ಲ ಇನ್ನೊಂದೇ ಗಂಟೆಯಲ್ಲಿ ಖಾತೆ ಹಂಚಿಕೆ ಫೈನಲ್ ಆಗುತ್ತೆ. ಸಚಿವರ ಖಾತೆ ಪಟ್ಟಿ ಈಗ ಹೊರಬೀಳುತ್ತೆ. ಖಾತೆ ಹಂಚಿಕೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸೈಯುಳವಾಗಿ ಬಾಯ್ ಬಿಟ್ಟಿದ್ದಾರೆ. ಒಂದು ಕಡೆ ಲೋಕಭವನಕ್ಕೆ ಅಂತಿಮ ಪಟ್ಟಿ ರವಾನಿಸಲು ವಿಳಂಬ ಆಗಿತ್ತು ಅಂತ ವಿಪಕ್ಷಗಳು ಕೆಂಡ ಕಾರ್ತಾ ಇದ್ರೆ, ಜನರು ಕೂಡ ಕೆಂಡ ಕಾರ್ತಾ ಇದ್ರೆ. ಇದ್ರ ಮಧ್ಯೆ ಈಗ ಡಿಕೆ ಶಿವಕುಮಾರ್ ಅವರು ರಾಜಭವನದಿಂದ ಇವತ್ತು ಲಿಸ್ಟ್ ಹೊರಬೀಳುತ್ತೆ, ಕಾದ್ ನೋಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ಗೂ ರಾಜ್ಯ ನಾಯಕರಿಗೂ ತಾಳಮೇಳ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಸಂದೇಹ ಉಂಟಾಗಿತ್ತು. ಇದರ ಮಧ್ಯೆ ಈಗ ಎಲ್ಲದಕ್ಕೂ ತೆರೆ ಇಡಲಿಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅನ್ನೋದು ಈಗ ಸದ್ಯದ ಕುತೂಹಲ. ಸರ್ಕಾರ ನಡೆಸುವವರಿಗೆ ಆಡಳಿತದ ಸ್ಪಷ್ಟತೆ ಇಲ್ಲ ಅನ್ನೋದು ಕೆಲವೊಂದು ಕಡೆ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಎಲ್ಲ ಗೊಂದಲಗಳಿಗೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊನೆಗೂ ಬಾಯ್ ಬಿಟ್ಟಿದ್ದಾರೆ. ಹಿಂದೆ ಖಾತೆ ಹಂಚಿಕೆಯಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾಜಭವನದಿಂದ ಇಂದು ನೂತನ ಸಚಿವರ ಖಾತೆಯ ಪಟ್ಟಿ ಹೊರಬೀಳುತ್ತಾ ಕಾದ್ ನೋಡಬೇಕಾಗಿದೆ.